ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತು ಟಾಪಿಕ್ ಬಂದ್ಬಿಟ್ಟು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಬನ್ನಿ ಗೈಸ್ ಹೋಗೋಣ. ಗಾಡಿ ಅಲ್ಲಿ ನಿಂತಿದೆ, ಗಾಡಿಗೆ ಹೋಗಬೇಕು. ಊರು ಬಿಟ್ಟು ಒಂದು ಸ್ವಲ್ಪ ದೂರ ಇದೆ ಅಷ್ಟೇ. ಇಂಗ್ಲೀಷನ್ ತಾಂಬೇಕಾಯ್ತು, ಅದಕ್ಕೋಸ್ಕರ ನೋಡಿ. ಈಗ ಆಸ್ಪತ್ರೆಗೆ ಗಾಡಿಗೆ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಹೋಗೋಣ. ಹಾಗೆ ಮಾತಾಡಬೇಕು. ಕಾಸು 100 ರೂಪಾಯಿ ಎತ್ಕೊಂಬಂದಿದ್ದಿ. ರೋಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ಗೌರ್ಮೆಂಟ್ ರೋಡೇ ಬಂದು ನೋಡಿ ಗೈಸ್. ಹಾಕಿ 1.5 ತಿಂಗಳಾಯಿತು. ಹೇಗಿದೆ ಅಜ್ಜಿ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ದಾರಿಗೆ ಹೋಗ್ತಾ ಇದ್ವಿ ಈಗ. ಇನ್ಸು ಅವ್ರು ಕೇಳಿದ್ರೆ ಆಮೇಲೆ ಅದಕ್ಕೇನೆ. ಬನ್ನಿ ಗಾಯ್ಸ್, ಆಸ್ಪತ್ರೆ ಒಳಗೆ ಹೋಗೋಣ ಈಗ. ಆಸ್ಪತ್ರೆಯಲ್ಲಿ ಇನ್ನು 8 ಗಂಟೆಗೆ ಅಲ್ಲ 11 ಗಂಟೆಗೆ ಅನಿಸುತ್ತೆ ನರ್ಸ್ ಬರೋದು. ಹೆಂಗೆ ಗೊತ್ತಾ, ಇಲ್ಲೂ ಅಮೌಂಟ್ ಅಂತಾರೆ. ಫ್ರೀ ಹೇಳ್ಬೇಕು ಅಂದರೆ ಗೋರ್ಮೆಂಟ್ 100 ರೂಪಾಯಿ ತಗೊಂತಾರೆ ಗೈಸ್. 100 ರೂಪಾಯಿ 2 ಇಂಗ್ಲೀಷನ್ಗೆ. ಅದು ಡಾಗಿ ಕಚ್ಚಿಬಿಟ್ಟಿತ್ತು, ಅದಕ್ಕೋಸ್ಕರ. ನೋಡಿ, ಪ್ರಾಥಮಿಕ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಹಳೇನಹಳ್ಳಿ.
ಇನ್ನು ಈಚೆ ಕೂತ್ಕೊಂಡು ಆಮೇಲೆ ಒಳಗೆ ಹೋಗಬೇಕು ಗಾಯ್ಸ್. ಆಮೇಲೆ ಹೋಗೋಣ. ನೋಡಿ ಎಷ್ಟು ನೀಟಾಗಿದೆ ಆಸ್ಪತ್ರೆ, ಪರವಾಗಿಲ್ಲ, ಚೆನ್ನಾಗಿದೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಫುಲ್ಲು. ನೋಡಿ ಮಾತ್ರೆಗೂ ಎಷ್ಟು ನೀಟಾಗಿದೆ ಗೊತ್ತಾ ಗೈಸ್ ಫುಲ್ಲು. ಇದ್ರೆ ಗೌರ್ಮೆಂಟ್ ಆಸ್ಪತ್ರೆ ಈ ಥರ ಇರಬೇಕು. ನೋಡ್ತೀನಿ ಒಂದು ಹೋಗೋದು. ಗೌರ್ಮೆಂಟ್ ಆಸ್ಪತ್ರೆ ಇಷ್ಟು ನೀಟಾಗಿರಲ್ಲ ಗೈಸ್ ಬೇರೆ ಕಡೆ ಎಲ್ಲ. ರೋಗ ಪತ್ತೆ ಆಂದೋಲನ, ನಿರಂತರ ಚಿಕಿತ್ಸೆಯಿಂದ ಶರಣ. ಗೌರ್ಮೆಂಟ್ ಆಸ್ಪತ್ರೆಗೆ ಇಷ್ಟು ಕ್ಲೀನಾಗಿರಲ್ಲ, ಇಲ್ಲಿ ತುಂಬ ಚೆನ್ನಾಗಿದೆ ಫುಲ್ಲು. ಚೆನ್ನಾಗಿದೆ ಗಾಯ್ಸ್ ಫುಲ್ಲು. ನೋಡೋಕ್ಕೆ ಮಾತ್ರ ಸೂಪರಾಗಿದೆ. ನೋಡಿ ಗಾಯ್ಸ್, ನಮ್ಮ ಉಗುರುಗಳನ್ನು ಸ್ವಚ್ಛ ಮತ್ತು ಚಿಕ್ಕದಾಗಿರಿಸಿಕೊಳ್ಳಿ. ಯಾವಾಗಲೂ ಶುದ್ಧ ನೀರನ್ನು ಕುಡಿಯಿರಿ. ಆಹಾರವನ್ನು ಮುಚ್ಚಿಡಿ. ಫುಡ್, ಹಣ್ಣು ಮತ್ತು ತರಕಾರಿ ಶುದ್ಧ. ನಿಮ್ಮ ಕೈಗಳನ್ನು ವಿಶೇಷವಾಗಿ ಆಹಾರ ಸೇವಿಸುವುದನ್ನು ಬಳಸಿ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಸೂಪರಾಗಿ ಕೊಟ್ಟಿದ್ದಾರೆ. ಮನೆಯ ಸುತ್ತಲಿನ ಪರಿಸರವನ್ನು ಕಾಪಾಡಿಕೊಳ್ಳಿ. ಬರಿಗಾಲಿನಿಂದ ನಡೆಯಬೇಡಿ. ಚಪ್ಪಲಿಗಳನ್ನು ಧರಿಸಿ. ಬಯಲಿನಲ್ಲಿ ವಿಸರ್ಜನೆ ಮಾಡಬಾರ್ದು. ಅದು ನೀನೇ. ಯಾರ ಮಗಳು ಅವಳು? ನಮ್ಮ ಕಾವ್ಯಕ್ಕನ ಮಗಳು. ಅವ್ರ ಮಗಳು. ಅವೆಲ್ಲ ಇವಾಗ ಗೊತ್ತಿಲ್ಲ. ಇನ್ನೊಂದು ಐತಿ ಹೆಣ್ಮಗನ. ಅದು ಹಾಕ್ಬಿಡಿ ಡಾಕ್ಟ್ರು. ಈ ಕಡೆ ಯಾವ ಕಡೆ ಹಾಕಿದ್ದು ನಾನು? ಈ ಕಡೆಗೆ. ಹಾಂ,
ತಿರ್ಗಾ ಬುಧವಾರ ಬರೋದಾ ಮ್ಯಾಮ್? ಬುಧವಾರ ಬನ್ನಿ. ಅಷ್ಟೇ ಸಾಕು. ಬುಧವಾರ ಬಂದರೆ ಅಲ್ಲೊಂದು ಹಾಕೊಂಡ್ರೆ ಸಾಕು. ಮ್ಯಾಮ್ ಅದು ಮಾತ್ರೆಗೆ ಬೇಕಾಯ್ತು. ಇಂಜೆಕ್ಷನ್ ಎಲ್ಲ ಕೊಟ್ಟರು ಆಸ್ಪತ್ರೆ ಎಷ್ಟು ನೀಟಾಗಿದೆ ನೋಡಿ ಗೈಸ್. ಈಗ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ. ನಮ್ಮಪ್ಪ ತೋಟ ಹೋಗಿದ್ದಾರೆ. ಆಡಿನಳ್ಳಿ ತೋಟ ನಮ್ಮ ಅಜ್ಜಿದು. ಹೋಗಿ ಬರೋ ತನಕ ಇಲ್ಲಿ ವೆಯ್ಟ್ ಮಾಡಬೇಕು. ಎಲ್ಲ ಮಾತ್ರೆ ನೋಡೋಣ. ಮಾತ್ರೆ ಈಗ ಆಸ್ಪತ್ರೆಯಿಂದ ಈಚೆ ಬರ್ತಾ ಇದ್ದೀವಿ ಮನೆಗೆ ಹೋಗೋಕ್ಕೆ. ಮನೆಗೆ ಹೋಗ್ಬೇಕೀಗ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.